ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್ ಎಂ ವರದರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್ ಎಂ ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್ ಎಂ ವರದರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್ ಎಂ ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ನಾನು ಈಗ ನಿಮಗೆಲ್ಲರಿಗೂ ತಿಳಿಸುತ್ತಿರುವ ಹಾಗೂ ನಿಮಗೆಲ್ಲರಿಗೂ ವಿವರಿಸುತ್ತಿರುವ ವಿಷಯವೇನೆಂದರೆ 12ನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ಮತ್ತು ಅದಕ್ಕಿಂತಲೂ ಪೂರ್ವದಲ್ಲಿನ ಕಲ್ಯಾಣ ಚಾಲುಕ್ಯರ ಕಾಲದ ಇತಿಹಾಸವನ್ನು ಹೊಂದಿರುವ ಶ್ರೀ ಶಿವರಾತ್ರೇಶ್ವರ ದೇವಸ್ಥಾನದ ಕುರಿತು ಪಾರ್ಟ್ 1ರಲ್ಲಿ ಅಂದರೆ ಭಾಗ 1ರಲ್ಲಿ ಶ್ರೀ ಶಿವರಾತ್ರೇಶ್ವರ ದೇವಸ್ಥಾನ ಮತ್ತು ಹುಲಿಕೆರೆ ಬಲದಂಡೆಯ ಇತಿಹಾಸ, ಹಾಗೆಯೇ ಕೊಪ್ಪಳದ ಶ್ರೀ ಶಿವರಾತ್ರೇಶ್ವರ ದೇವಸ್ಥಾನ, ಕೊಪ್ಪಳದ ಕೇದಾರನಾಥ ದೇವಸ್ಥಾನ ಅಂದರೆ ಕೊಪ್ಪಳದ ಶಿವರಾತ್ರೇಶ್ವರ ದೇವಸ್ಥಾನಕ್ಕೆ ಕೊಪ್ಪಳದ ಕೇದಾರನಾಥ ದೇವಸ್ಥಾನ ಮತ್ತು ಕೊಪ್ಪಳದ ಮಿನಿ ಕೇದಾರನಾಥ ಎಂಬ ಅನ್ವರ್ಥಕ ನಾಮದಿಂದ ಕರೆಸಿಕೊಳ್ಳುವ ಆ ದೇವಸ್ಥಾನದ ಬಗ್ಗೆ ಇರುವ ಸ್ಥಳ ಪುರಾಣ ಮತ್ತು ಸ್ಥಳ ಮಹಿಮೆಯ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಂಡಿರುತ್ತೀರಿ ಸ್ನೇಹಿತರೆ. ಹಾಗೆಯೇ ನೋಡಿ ಸ್ನೇಹಿತರೆ, ಈಗ ನಾನು ನಿಮಗೆಲ್ಲರಿಗೂ ಕೊಪ್ಪಳದ ಶ್ರೀ ಶಿವರಾತ್ರೇಶ್ವರ ದೇವಸ್ಥಾನ ಹಾಗೂ ಕೊಪ್ಪಳದ ಕೇದಾರನಾಥ ದೇವಸ್ಥಾನ ಹಾಗೂ ಕೊಪ್ಪಳದ ಮಿನಿ ಕೇದಾರನಾಥ ಎಂಬ ಅನ್ವರ್ಥಕ ನಾಮದಿಂದ ಕರೆಸಿಕೊಳ್ಳುವ ಕೊಪ್ಪಳದ ಶ್ರೀ ಶಿವರಾತ್ರೇಶ್ವರ ದೇವಸ್ಥಾನದ ಕಮಿಟಿಯಲ್ಲಿರುವ ಸರ್ವ ಸದಸ್ಯರುಗಳ ಕಡೆಯಿಂದ ಅಂದರೆ ಕೊಪ್ಪಳದ ಶ್ರೀ ಶಿವರಾತ್ರೇಶ್ವರ ದೇವಸ್ಥಾನದ ಕಮಿಟಿಯಲ್ಲಿರುವ ಸರ್ವ ಸದಸ್ಯರುಗಳ ಕಡೆಯಿಂದ ತೆಗೆದುಕೊಂಡಿರುವ ಸವಿಸ್ತಾರವಾಗಿ ಮೂಡಿಬಂದಿರುವಂತಹ ಸಂದರ್ಶನವನ್ನು, ಹಾಗೆಯೇ ಶ್ರೀ ಶಿವರಾತ್ರೇಶ್ವರ ದೇವಸ್ಥಾನದ ಕಮಿಟಿಯಲ್ಲಿರುವ ಅಧ್ಯಕ್ಷರಾದಂತಹ ಶ್ರೀಯುತ ಅನಿಲ್ ನಾಲ್ವಾಡ್ ಅವರ ಕಡೆಯಿಂದ ಮತ್ತು ಈ ಕಮಿಟಿಯ ಉಪಾಧ್ಯಕ್ಷರು ಮತ್ತು ಶ್ರೀ ದುರ್ಗಾದೇವಿ ಮಿತ್ರ ಮಂಡಳಿಯ ಅಧ್ಯಕ್ಷರು ಆದಂತಹ ಶ್ರೀಯುತ ದಾಮೋದರ್ ವರ್ಣೇಕರ್ ಅವರ ಕಡೆಯಿಂದ ದೇವಸ್ಥಾನದ ಇತಿಹಾಸದ ಬಗ್ಗೆ ಹಾಗೂ ದೇವಸ್ಥಾನದ ಸ್ಥಳ ಪುರಾಣ ಮತ್ತು ಸ್ಥಳ ಮಹಿಮೆಯ ಬಗ್ಗೆ ಇರುವ ಸಂಪೂರ್ಣವಾಗಿ ಸವಿಸ್ತಾರವಾಗಿ ಆತ್ಮೀಯತೆಯಿಂದ ಹೃದಯಾಳದಿಂದ ಅಂದರೆ ಕಮಿಟಿಯಲ್ಲಿರುವ ಸರ್ವ ಸದಸ್ಯರಿಂದ ಹೃದಯಪೂರ್ವಕವಾಗಿ ಮೂಡಿಬಂದಿರುವ ಅಚ್ಚುಮನಸ್ಸಿನ ಸಂದರ್ಶನವನ್ನು ಈ ಭಾಗದಲ್ಲಿ ಅಂದರೆ ಭಾಗ 2ರಲ್ಲಿ ನೋಡುತ್ತೀರಿ ಸ್ನೇಹಿತರೆ. ಅಚ್ಚುಕಟ್ಟಾಗಿ ಶ್ರೀ ಶಿವರಾತ್ರೇಶ್ವರ ದೇವಸ್ಥಾನದ ಭಾಗ 2ರ ಸಂದರ್ಶನವು ಮೂಡಿಬಂದಿರುತ್ತದೆ ಸ್ನೇಹಿತರೆ. ಎಲ್ಲ ಕಮಿಟಿಯವರು ಅವರ ಅನಿಸಿಕೆಗಳಂದ್ರೆ ನಾವು ಸ್ಥಳೀಯರ ಪ್ರಕಾರ ಅದ್ರ ಬಗ್ಗೆ ಏನೇನು ಅಭಿಪ್ರಾಯಗಳಿದಾವಂತ ಸಂಗ್ರಹಿಸ್ತಾ ಇದ್ದೀವಿ ಸ್ನೇಹಿತರೆ, ತಿಳ್ಕೊಳ್ರಿ. ನಮಸ್ತೆ, ತಮ್ಮ ಹೆಸರು? ನಾನು ಮಾಲಾ ವರ್ಣೇಕರ್. ಶಿವರಾತ್ರೇಶ್ವರ ದೇವಸ್ಥಾನ ಮಿನಿ ಕೇದಾರನಾಥ ಅಂತ ಪ್ರಸಿದ್ಧಿಯಾಗಿದೆ. ಇನ್ನೊಂದ್ಸಲ ನಾನು ಮಾಲಾ ವರ್ಣೇಕರ್. ಈ ಶಿವರಾತ್ರೇಶ್ವರ ದೇವಸ್ಥಾನ 12ನೇ ಶತಮಾನದಿಂದ ಸ್ಟಾರ್ಟ್ ಆಗಿದ್ದು. ಇವಾಗ ಒಂದು 5-6 ವರ್ಷದಿಂದ ಈ ದುರ್ಗಾದೇವಿ ಮಿತ್ರ ಮಂಡಳಿಯವರು ಜೀರ್ಣೋದ್ಧಾರ ಮಾಡಿ ಇದು ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಹಾಗೆ ಬರ್ತಾ ಬರ್ತಾ ವರ್ಷ ಇದು ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಹಾಗೆ ಎಲ್ಲರ ಪೂಜೆ ಪುರಸ್ಕಾರ ಚೆನ್ನಾಗಿ ನಡೀತಾ ಇದೆ. ಸ್ವಲ್ಪ ಸರಿ. ಅನಿಲ್ ನಾಲ್ವಾಡ್ ಅಂತ ಟ್ರಸ್ಟಿನ ಅಧ್ಯಕ್ಷ. ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್ ಎಂ ವರದರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್ ಎಂ ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಶಿವರಾತ್ರೇಶ್ವರ ಟೆಂಪಲ್ ಟ್ರಸ್ಟ್ನ ಅಧ್ಯಕ್ಷರು ಶಿವರಾತ್ರೇಶ್ವರ ಟೆಂಪಲ್ಗೆ ಸಂಬಂಧಪಟ್ಟಂಗೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಇತಿಹಾಸವನ್ನು ಹೇಳ್ತಾರೆ, ಕೇಳ್ರಿ ಸ್ನೇಹಿತರೆ. ಇದು ಒಂದು ಸುಮಾರು ಸರ್, ತಮ್ಮ ಹೆಸರು ಏನಂದ್ರೆ? ಅನಿಲ್ ನಾಲ್ವಾಡ್. ಅನಿಲ್ ನಾಲ್ವಾಡ್. ಸುಮಾರು ಇದು ಬಹಳ ಹಳೆಯ ಶತಮಾನದ ದೇವಸ್ಥಾನ. ಇದು ನಮ್ಮ ಹಿರಿಯರು ಒಂದು 40-42 ವರ್ಷದಿಂದ ಮಾಡ್ಕೊಂತ ಬಂದಿದ್ರು. ಹಿಂದೆ ನಮ್ಗೆ 2019-20ರಲ್ಲಿ ನಮ್ಗೆ ಒಂದು ದುರ್ಗಾದೇವಿ ಒಂದು ಕಮಿಟಿ ಇತ್ತು. ಆ ಕಮಿಟಿಗೆ ನಮ್ಗೆ ಅದನ್ನ ಹ್ಯಾಂಡ್ ಓವರ್ ಮಾಡಿದ್ರು. ನೀವು ಮುಂದುವರ್ಸ್ಕೊಂಡು ಹೋಗ್ರಿ, ನಮ್ಗೆಲ್ಲ ಇದಾಗಿ ವಯಸ್ಸಾಗಿದೆ ಅಂತ ಹೇಳಿ. ಅದಾದ ನಂತರ ನಾವು ಟ್ರಸ್ಟ್ ಅನ್ನ 2020ರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ವಿ. ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡಿಸಿ ಮತ್ತೆ ಮುಂದೆ ಏನೇನು ಮಾಡಬೇಕು ಕಾರ್ಯಗಳನ್ನು ಅದನ್ನೆಲ್ಲ ಡೆವಲಪ್ಮೆಂಟ್ ಮಾಡ್ಕೊಂತ ಬಂದ್ವಿ. ಇವತ್ತಿಗೆ ಈ ಮಟ್ಟಕ್ಕೆ ಬಂದು ನಿಂತಿದೆ. ಸರ್, ತಮ್ಮದು ನಮ್ಮ ಹೆಸರು ದಾಮೋದರ್ ವರ್ಣೇಕರ್. ನಾವು ಈ ಟ್ರಸ್ಟ್ನ ಉಪಾಧ್ಯಕ್ಷರು.
ಈ ದೇವಸ್ಥಾನ ಬಂದ ಮೇಲೆ ನಮಗೆ ಅದು ನಾವ್ ಏನ್ ಅನ್ಕೊಂಡಿರ್ತೀವಿ ಅದು ನಮ್ಗೆ ಸಕ್ಸಸ್ ಆಗ್ತಾ ಇದೆ. ಒಂದು ಫಂಕ್ಷನ್ ಮಾಡ್ಬೇಕು ಅಂತಂದ್ರೆ ಆ ದೇವ್ರು ಯಾರಿಂದ ಮಾಡ್ತಾನೋ, ದುಡ್ಡಿಂದ ಆಗ್ಲಿ ಯಾವ್ದೇ ಆಗ್ಲಿ ಅದ್ ಯಾವ ತರ ನಮಗ ಸಹಾಯ ಮಾಡ್ತಾನೋ ಗೊತ್ತಿಲ್ಲ, ಎಲ್ಲಾ ದೇವರಿಂದ ಆಗ್ತಾ ಇದೆ. ಇಲ್ಲಿವರೆಗೂ ನಾವು ಮೊನ್ನೆ ಶಿವರಾತ್ರಿ ಫಂಕ್ಷನ್ ಮಾಡಿದ್ವಿ. ಯಾರೋ ಒಂದು ದೊಡ್ಡ ಫಂಕ್ಷನ್ ಮಾಡಿಕೊಟ್ರು, ನಮ್ಮಿಂದ ಆಗ್ತಾ ಇರ್ಲಿಲ್ಲ. ಆ ದೇವ್ರು ಅವ್ರಿಗೆ ಕರೆಸ್ಕೊಂಡು ನಮ್ಗೆ ಮಾಡಿಕೊಟ್ಟಿದ್ದಾನೆ. ಆ ಶಿವರಾತ್ರಿಗೆ ನಮಗೆ ವ್ಯಾಪಾರಕ್ಕಿಂತ ಇಲ್ಲಿ ಬಂದು ನಾವು ಕೊಡೋದೇನೆ ಸಕ್ಸಸ್ ಆಗ್ತಾ ಇದೆ. ಅಷ್ಟು ಖುಷಿ ಕೊಡ್ತಾ ಇದೆ ಈ ಜಗದಲ್ಲಿ. ನಂತರ ಭಕ್ತರು ಒಂದು ನಮಗೇನಿದೆ, ಇವರು ಶಿವನ್ ದೇವಸ್ಥಾನದವರು, ಶಿವರಾತ್ರಿ ದೇವಸ್ಥಾನ ಅಂತ ನಮಗೊಂದು ಪರಿಚಯ ಮಾಡ್ಕೊತಾ ಇದ್ದಾರೆ. ಅದರಿಂದ ನಮಗೇನಿದೆ, ನಮ್ ಎಲ್ಲಾ ಟ್ರಸ್ಟಿಗಳು ನಂತರ ಎಲ್ಲಾ ವರ್ಕರ್ಸ್ ಎಲ್ಲ ಕೆಲಸ ಮಾಡ್ತಾರಲ್ಲ, ಖುಷಿಯಿಂದ ಮಾಡ್ತಾರೆ. ಅದೇ ನಮಗೊಂದು ಇಲ್ಲಿ ಒಂದು ಜಗದ ಮಹಿಮೆ. ಒಳ್ಳೇದು ಸರ್. ಅದು ಇನ್ನೊಂದು ನಾವು ಡಾಕ್ಯುಮೆಂಟ್ರಿ ಮಾಡಿದ್ಮೇಲೆ ಕೂಡ ಅಲ್ಲಿ ವಿಮಾನ ನಿಲ್ದಾಣಕ್ಕೆ ಅಂತಾರಾಷ್ಟ್ರೀಯ ಮೇಲ್ದರ್ಜೆಗೆ 347.92 ಕೋಟಿ ಖರ್ಚು ಮಾಡಿ ಜಗದ್ವತಿ ಬಸವೇಶ್ವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೊಟ್ಟು ಬಸವಣ್ಣ ಅವ್ರದ್ದು ನಾವು ಈ ಡಾಕ್ಯುಮೆಂಟ್ರಿ ಇದು ಮಾಡಿದ್ವಿ. ಆಮೇಲೆ ನಿಮ್ಗೆಲ್ಲ ಅದು ಇದು ಮಾಡ್ತೀವಿ ಚಾನಲ್. ಅಷ್ಟಲ್ಲದೆ ಈಗ ಅಂದ್ರೆ ನಾವೇ ಅದು ಅಷ್ಟು ಅರ್ನ್ ಮಾಡೋದು ಕೂಡ ಖುಷಿ ಆಗಲ್ಲ, ಅಷ್ಟು ಇದಾಯ್ತು ಅಂದ್ರೆ ಏನು ಅವೇರ್ನೆಸ್ ಕ್ರಿಯೇಟ್ ಆಯ್ತು. ಬಟ್ ಇದಕ್ಕೆ ನೋಡ್ರಿ ಟೈಮ್ ಒದಗಿ ಬಂದಿದೆ. ಈಗ ಆಲ್ರೆಡಿ ಅದಕ್ಕೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗಿದೆ. ಇದು ಒಂದ್ಸಲ ಇದಾಯ್ತು ಅಂದ್ರೆ ಆಲ್ ಓವರ್ ವರ್ಲ್ಡ್ ಎಲ್ಲಾ ಕಡೆ ಟೆಲಿಕಾಸ್ಟ್ ಆಗ್ತದೆ. ಅದಾದ್ರೆ ನಮಗೆ ಒಬ್ರು ಋಷಿ ಸ್ವಾಮಿಗಳು ಬಂದ್ರು ಗದಗಿನಿಂದ. ಜಸ್ಟ್ ಇದ್ರಲ್ಲಿ ಏನಿದೆ, ಒಂದು ವಾಸ್ತು ಪ್ರಕಾರ ಸ್ವಲ್ಪ ಕೆಟ್ಟಿದ್ದಾರೆ, ಒಂದು ವಾಟರ್ ಟ್ಯಾಂಕ್ ಇಟ್ಟಿದ್ರು. ಆ ವಾಟರ್ ಟ್ಯಾಂಕ್ ಕೊಟ್ಟಿದ್ದಕ್ಕೆ 40 ವರ್ಷ ಒದ್ದಾಡ್ಬೇಕಾಯ್ತು. ಅದು ಆ ದಿವಸ ಅವ್ರು ಬಂದು ಏನೋ ಅವ್ರಿಗೆ ಕಲ್ಪನೆ ಬಂತು, ಈ ನೀರಿನ ಟ್ಯಾಂಕ್ ತೆಗೀರಿ, ಇದು ದೇವ್ರು ಎಲ್ಲಿಗೆ ಏರ್ತಾನ ಗೊತ್ತಿಲ್ಲ, ಮೊದಲು ತೆಗದ ಇಮಿಡಿಯೇಟ್ ಆ ಟ್ಯಾಂಕ್ ತೆಗೆದಿದ್ವಿ. ಇವತ್ತಿನೂರು ಅದಕ್ಕೆ ನಿಲ್ಲೋ ಆಗಿಲ್ಲ, ಅಷ್ಟು ಇಂಪ್ರೂವ್ಮೆಂಟ್ ಆಗ್ತದೆ. ನಂತರ ನಮ್ಮ ಗವರ್ಮೆಂಟ್ ಅಜ್ಜನ ಒಂದು ಆಶೀರ್ವಾದ ಇದೆ. ನಿನ್ನೆ ಅವರು ಹೇಳಿದ ಒಂದು ನಮಗೆ ಒಂದು ವಾಕ್ಯ ಬಂದು ಅವರು ತಮ್ಮ ಸ್ಪೀಚ್ ಕೊಟ್ಟರು, ಅದರಲ್ಲಿ ನಮ್ಗೆ ಖುಷಿ ಕೊಡ್ತು. ಈ ಎಲ್ಲಾ ಸದಸ್ಯರು ಕಷ್ಟಪಟ್ಟು ಮಾಡಿದ್ರಲ್ಲ, ಅದು ನಮಗೆ ಮತ್ತೀಗ ಮುಂದೆ ಏನು ಮಾಡ್ಬೇಕಂತ ಒಂದು ಧೈರ್ಯ ಬಂದಿದೆ. ಅಷ್ಟು ನಮಗೆ ಈಗ ಯಾಕಂದ್ರೆ ಜವಾಬ್ದಾರಿ ಬಹಳ ಬಂತ್ರಿ. ಈಗ ಮೊದಲು ಸಣ್ಣ ಜವಾಬ್ದಾರಿ ಇತ್ತು, ದೊಡ್ಡ ಜವಾಬ್ದಾರಿ ಬಂದಿದೆ. ಅದು ದೇವರು ನಮ್ಗೆ ಶಕ್ತಿ ಕೊಡ್ಲಿ, ನಮ್ಮ ಅಧ್ಯಕ್ಷರು ಕೊಡ್ಲಿ, ನಮ್ಮೆಲ್ಲಾ ಕಾರ್ಯಕರ್ತರು ಮತ್ ಸರ್ ಪ್ರವೀಣ್ ಸರ್ ಅಂತೇಳಿ ಅವರು ಲೆಕ್ಚರ್ ಅಲ್ಲಿಂದ ಬಂದು ಅವ್ರು ಪೂಜೆ ಮಾಡ್ತೀನಿ ಅಂದ್ರೆ ಆ ದೇವರೇ ಕರ್ಸ್ಕೊಂಡಿದ್ದಾರೆ. ಇಂಪ್ರೂವ್ಮೆಂಟ್ ಆಗ್ತದೆ, ಇನ್ಮೇಲೆ ಇಂಪ್ರೂವ್ಮೆಂಟ್ ಆಗ್ತದೆ. ಅದನ್ನ ಬಹಳ ಚೇಂಜಸ್. ನಂತರ ಒಬ್ರು ಸಿದ್ದಯ್ಯ ಅಂತೇಳಿ ಸ್ವಾಮಿ ಇದ್ರು, ನಮ್ಮ ಗವರ್ಮೆಂಟ್ ದಿಂದ ಬಂದಿದ್ರು, 3 ತಿಂಗಳು ಮಾಡಿದ್ರು. ಅವರಿಂದ ಮಾತ್ರ ಅದು ಬಹಳ ಚೆನ್ನಾಗಿತ್ತು. ಆ ದೇವರೇನೋ ಅದು ಬದ್ರಿನಾಥ ಕರ್ಸ್ಕೊಂಡು ಎಲ್ಲಾ ದರ್ಶನ ಮಾಡಿ ಋಷಿಕೇಶ್ ನಲ್ಲಿ ಸ್ಪಾಟ್ ಡೆತ್ ಆದ್ರು. ಅವ್ರದ್ದು ಇವತ್ತಿಗಾದ್ರೂ ಅವ್ರ ಗುರುಗಳು ಅಂತೀವಿ ನಾವು. ಅದು ಒಂದು ಇಂಟರ್ವ್ಯೂದಲ್ಲಿ ಹೇಳಿದಾರೆ, ಬದ್ರಿನಾಥ ಹೋಗ್ತಾ ಇದೀವಿ, ಇಲ್ಲಿ ಕೇದಾರನಾಥ ಬದ್ರಿನಾಥ ಎಲ್ಲ ಮುಗಿಸಿ ನೋಡ್ರಿ, ಅವ್ರು ಮುಗಿಸಿ ನಾಳೆ ಇವತ್ತು ಟ್ರೈನ್ ಹತ್ತು ಬರ್ಬೇಕು. ಮುಂಚೆ ದಿವಸ ಋಷಿಕೇಶ್ ನಲ್ಲಿ ಇದಾಯ್ತು. ಅದು ಮಾತ್ರ ಇವತ್ತಿವರೆಗೂ ಅದ ಮೇಲ್ ಕುಂತಂಗ ಅನ್ಸುತ್ತೆ. ಸಿದ್ದಯ್ಯ ಸ್ವಾಮಿ ಅಂತೇಳಿ ಅದನ್ನ ನೆನೆಸಿದಾಗ ನಮಗೆ ಬಹಳ ಖುಷಿ ಆಗುತ್ತೆ. ಕೊಪ್ಪಳ ನಮ್ಮ ಗೌರ್ಮೆಂಟ್ದವ್ರೆ, ಅವ್ರ ತಮ್ಮನು ಗೌರ್ಮೆಂಟ್ದಲ್ಲಿ. ಅವ್ರು ಯಾವತ್ತಿಗೂ ನಮಗೆ ಮಲ್ಕೊಂಡಾಗ ಅತ್ತೆ ನಮ್ಗೆ ಎದುರು ಬರ್ಬೇಕಲ್ಲಿ ಕೇದಾರನಾಥ ಏನು ಒಳಗೆ ಫೋಟೋ ಹಾಕಿದ್ವಲ್ರಿ, ಅತ್ತೆ ಅಲ್ಲಿಂದ ಎಲ್ಲಾ ರೆಡಿ ತಗೊಂಡ್ಬಂದಿದ್ವಿ. ಎಷ್ಟು ವರ್ಷ ಆಯ್ತು ಇನ್ಸಿಡೆಂಟ್ ಆಗಿದೆ? ಹಾಗಾಗಿ 1.5 ವರ್ಷ. ಬಹಳ ನಮಗೆ ಅದು ಅದನ್ನ ದೇವರಂತ ನಾವು ಕರ್ಕೊಂಡಿದ್ದಾರೆ ಅತ್ತಿಗೆ. ನಂತರ ಇವ್ರು ಸರ್ ಬಂದ್ರು, ಇವರಿಂದ ನಡೀತಾ ಇದೆ ಮತ್ತೆ ಖುಷಿ ಇದೆ. ಅದು ಪೂರ್ತಿ 12ನೇ ಶತಮಾನದ್ದು, ಬಟ್ ಇತ್ತೀಚೆಗೆ ಮಾತ್ರ 4-5 ವರ್ಷದ ನಂತರ ಅದು ಅದೇ ನಾವು ಬಂದು ಒಂದೆಲ್ಲ ಅದು ಕಲ್ಲಿನ ಮತ್ತೆ ಏನ್ ಮಾಡ್ಬೇಕು, ನಮ್ಮಲ್ಲಿ ದುಡ್ಡಿಲ್ಲ, ನಾವೆಲ್ಲ ಮಾಡಿದ್ವಿ. ಈಗ ಬೇಡ, ನಮ್ದರಲ್ಲೇ ಒಂದ್ ಏನಾದ್ರು ಒಂದ್ ಸಹಾಯ ಮಾಡ್ಕೊಂಡು ಒಂದು ಉಂಡಿ ಮಾಡ್ಕೊಂಡ್ವಿ. ಆ ಉಂಡಿಯಿಂದ ಮೊದಲು ಅದನ್ನ ಕ್ಲೀನ್ನೆಸ್ ಮಾಡಿದ್ವಿ. ಮತ್ತೆ ಅದು ಬರ್ತಾ ಬರ್ತಾ ಸುಣ್ಣ ಹಚ್ಚಿದ್ದೆ. ಇಲ್ಲಿವರೆಗೂ ನಾವು ಅದು ಎಷ್ಟು ಖರ್ಚು ಮಾಡಿದ್ರೆ ಅದು ಎಷ್ಟು ಖರ್ಚು ಮಾಡಿದ್ರೆ ಇಲ್ಲ ಸರ್. ಸಂಕಲ್ಪ ಹೌದು. ನಂತರ ಅಮಾವಾಸ್ಯೆಗೆ ಬರೆಯೋದು 100 ಜನ ಬರೋದಿತ್ತು. ನಂತರ ಫೋನ್ ಮಾಡಿ ಕರೆಸ್ತಿದ್ವಿ ಎಲ್ಲರಿಗೂ, ಬರ್ರಿ ಪ್ರಸಾದ ಐತಿ ಬರೋದು. ಈಗ ಹಂಗಿಲ್ಲ ರೀ, ಈಗ ತಾನೇ ಬೆಳೀತಾ ಇದ್ದೆ. ಇವತ್ತು 2.5 ಕ್ವಿಂಟಲ್ ಅಕ್ಕಿ ಹೋಗ್ತಾ ಇದೆ ನೋಡ್ರಿ ನಿನ್ನೆ ದಿವಸ. ನಂತರ ಅದ ಖರ್ಚುನು ಹಂಗೆ ನಿಭಾಯಿಸಕತ್ತಾನೆ. ಆ ದೇವ್ರು ನಮಗೆ ಒಳ್ಳೇದು ಇಟ್ಟಾರೆ. ನಮ್ಗೆಲ್ಲ ಏನ ಸಮಿತಿ ಇದಾರಲ್ಲ ಒಳ್ಳೆದೆಲ್ಲ ಖುಷಿ ಇದೆ ನೋಡಿ. ಪೂರ್ತಿ ಎಲ್ಲ ಇವು ಟ್ರಸ್ಟ್ ನವರು, ಮ್ಯಾನೇಜ್ಮೆಂಟ್ ನವರು ಓನ್ ಆಗಿ ಎಲ್ಲರೂ ನಾವು ಖುಷಿಯಿಂದ ಎಲ್ಲಾ ವ್ಯಾಪಾರಸ್ಥರು ಬಿಸ್ನೆಸ್ ಮ್ಯಾನ್ ಇದ್ದಾರೆ. ಯಾರಿಗೂ ₹1 ಪುರ್ಸತ್ತಿಲ್ಲ, ಆದ್ರೂ ನಮ್ಗೆ ಆ ದೇವ್ರು ಏನ್ ಮಾಡ್ಕೊಂಡು ಹೇಳ್ಬೇಕಂದ್ರೆ ಒಂದು ಗವಿ ಮಠದ್ದು ಮೊನ್ನೆ ಇತ್ತೀಚೆಗೆ ತಗೊಂಡಿದ್ದೇವೆ. ಅದು ಅವರು ಹೊರಗಡೆ ಹೋಗಿದ್ರು, ಯಾರು ಸ್ಟುಡಿಯೋದವ್ರು ಸಿಕ್ಕಿಲ್ಲ.
ಹಾಗಾಗಿ ಆ ಫುಟೇಜ್ ಸ್ಟಾರ್ಟಿಂಗ್ ನಿಂದ ಇದು ಮಾಡ್ಕೊಂಡು ಮಹಾದೋತ್ಸವದ ಸಮಾರಂಭದ ದಿವಸ ಅದ್ದೂರಿಯಾಗಿ ಆಯ್ತು ಅದೆಲ್ಲ ಒಟ್ಟಿಗೆ ಇದು ಮಾಡೋಣ ಅಂತ ಪೆಂಡಿಂಗ್ ಇಟ್ಟಿದೀವಿ. ಆದ್ರೆ ಇದು ಮೊಟ್ಟ ಮೊದಲಿಗೆ ಇದ್ರ ಬಗ್ಗೆ ನಾವು ಬಹಳ ಕೇಳ್ಪಟ್ವಿ. ಹೀಗಾಗಿ ಇದನ್ನ ಮೊದಲು ಶಿವರಾತ್ರಿ ವಿಶೇಷ ಇದು ಮಾಡೋಣ ಅಂತ ನಮ್ಗೆ ಅದು ಅಜ್ಜರದು ಬಹಳ ಆಶೀರ್ವಾದ ಇದೆ. ಇದ್ರ 3 ವರ್ಷ ಮುಂಚೆ ಕಲಾವಿದರು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಬಂದಿದ್ದಾರೆ. ಒಳ್ಳೆ ಸಂಸ್ಕೃತಿ ಕಾರ್ಯಕ್ರಮ. ನಂತರ ಇಷ್ಟು ನಾವು ಪಬ್ಲಿಕ್ ಬರ್ತದ ನಮ್ ಕನಸಿನಲ್ಲಿ ಲಕ್ಷಗಟ್ಟಲೆ ಜನ ನಾವೇನೋ ಒಂದು 10,000 15,000 ಜನ ಬರ್ತಾರೆ ಆ ಟಾರ್ಗೆಟ್ ನಲ್ಲಿ ಇದೆ. ನೋಡಿದ್ರೆ ಒಂದು 50 ಮೇಲೆ ದಾಟಿದೆ, ಅದು ಲೆಕ್ಕ ಸಿಕ್ಕಿಲ್ಲ. ನಂತರ ನಮ್ಮ ಪೊಲೀಸ್ ಇಲಾಖೆದವರು ಬಹಳ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ನಾವು ನಮ್ಮ ಸಂಸದರು ರಾಜಶೇಖರ್ ಇಟ್ನಾಳ್ ಅವ್ರು ಮಾತ್ರ ಅದನ್ನ ಇಂಟ್ರೆಸ್ಟ್ ತಗೊಂಡು ನಮ್ಗೆ ಎಷ್ಟು ಧೈರ್ಯ ಪಟ್ಟಿದಾರೆ ಅಂದ್ರೆ ಅದು ನಮಗೆ ಇದು ಸ್ಪೇಸ್ ಇದೆ. ಈಗ ನಮ್ದು ಇರೋದು 14 ಎಕರೆ 7 ಗುಂಟೆ, ಅದು ಒಬ್ಬರದಿದೆ. ಅದರಲ್ಲಿ ಇದು 36 ಗುಂಟೆ ಜಾಗ ನಾವು ಪರ್ಚೇಸ್ ಮಾಡಿದ್ವಿ, ತಗೊಂಡಿದ್ದೀವಿ. 36 ಗುಂಟೆಯಲ್ಲಿ ಏನ್ ಮಾಡೋದು ನಮ್ಮ ಸಾಧ್ಯತೆಗಳಿದ್ದಷ್ಟು ನಾವು ಮಾಡಿದೀವಿ. ಮುಂದೆ ಕೊಡಿಸೋನು ಆತಿದ್ದಾನೆ, ಬಿಟ್ಟಿದೀವಿ ಭಾರ. ಇದನ್ನ ಏನ್ ಹೇಳ್ತಾರೆ, ಮನಸ್ಸಿದ್ದರೆ ಮಾರ್ಗ ಇದೆ ಅಷ್ಟೇ. ಈಗ ಅದ್ರ ಮೇಲೆ ಬಿಟ್ಟಿದೀವಿ, ಒಟ್ಟರೆ ಮತ್ ಮುಂದುವರಿಸ್ತೀವಿ. ಇಲ್ಲ ಇಷ್ಟರಲ್ಲೇ ಖುಷಿ ಆಗ್ತದೆ. ನಂತರ ಬಂದ ಭಕ್ತಾದಿಗಳಿಗೂ ಖುಷಿ ಮಾಡಿ ಕಳಿಸ್ತಾ ಇದ್ದೀವಿ, ಕಮ್ಮಿ ಮಾಡ್ತಾ ಇಲ್ಲ. ಏನಾದ್ರೂ ಆಗ್ಲಿ ಒಟ್ಟು ಅದ್ರ ಪ್ರಸಾದ ಬಂದವ್ರಿಗೆ ಬಳಿ ಕಳ್ಸಲ್ಲ. ಆಲ್ ಓವರ್ ಇದು ವರ್ಲ್ಡ್ ಎಲ್ಲ ಕನ್ನಡಿಗರು ಇರ್ತಾರೆ, ಎಲ್ಲ ಕಡೆ ಇರ್ತಾರಲ್ಲ. ಹಾಗಾಗಿ ಬಹಳ ಜನ ಈಗ ನಮ್ಮ ಇದು ಇಲ್ಲಿ ಎಲ್ಲ ಐತಿಹಾಸಿಕ ಸ್ಥಳ ಯುನೆಸ್ಕೋ ಪಟ್ಟಿಗೆ ಸೇರಿದೆ. ಮೇಘಾಲಯ ರಾಜ್ಯಪಾಲ ಬಂದಿದ್ರು ಬಂದು ಇಲ್ಲಿ ಬಂದು ಅವರು ವೈಬ್ರೇಷನ್ ನೋಡಿ ಅವ್ರು ಗಂಟೆ ಬಾರ್ಸೋದ್ ನೋಡಿದ್ರೆ ನಾವು ಅಂದಿದ್ದೀವಿ ನೋಡ್ರಿ. ಮತ್ತು ಸಮಸ್ಯೆ ಇತ್ತು ಆದ್ರೂ ಬಂದ್ರೆ ಸರ್ ಅವರು ಬೇರೆ ಹತ್ತಿ ಬಂದು 5 ನಿಮಿಷ ಗಂಟೆ ಬಾರಿಸಿದ್ದಾರೆ ನೋಡ್ರಿ. ಅಷ್ಟು ವೈಬ್ರೇಷನ್ ಇಂದ ಅವ್ರು ಮತ್ತೆ ಈಗ ಧರ್ಮಪತ್ನಿಯವರು ಇವತ್ತಿನಿಂದ 5 ಅಮಾವಾಸ್ಯೆ ಪ್ರಸಾದದ್ದು ಮಾಡ್ಲಿಕ್ಕೆ ತಿಳಿಸಿದ್ದಾರೆ. ಲೋಕಲ್ ನಮ್ಮ ಕೊಪ್ಪಳ ಡಿಸ್ಟ್ರಿಕ್ಟ್ ಕೊಪ್ಪಳದವ್ರೆ ಇಲ್ಲಿ ಅವರು ಬಂದು ಬಹಳ ಖುಷಿ ಪಟ್ಟಾರೆ. ಏನ ಯಾವ್ದೇ ಸ್ವಾಮಿಗಳು ಬರ್ಲಿ ಅದು ಒಂದೊಂದು ಅದಕ್ಕೆ ಅವರಿಗೆ ವೈಬ್ರೇಷನ್ ಮಾತ್ರ ಸಿಗ್ತದೆ. ಇದು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂಗೆ ಇತಿಹಾಸ ಇದೆ, ಜನರ ಇತಿಹಾಸ ಇದೆ, ಟಿಪ್ಪು ಸುಲ್ತಾನ್ ಇತಿಹಾಸ, ಆದಿಲ್ ಶಾಹಿ ಇತಿಹಾಸ, ಆಮೇಲೆ 1857 ಸಿಪಾಯಿ ದಂಗೆ ಸಂಬಂಧಪಟ್ಟಿದ್ದು. ಅದು ಎಕ್ಸ್ಪ್ಲೋರ್ ಮಾಡಿದಾಗ ಮೇಲಿಂದ ಟೆಂಪಲ್ ಕಾಣ್ತಿತ್ತು. ನಾವೊಂದು ವಿಶೇಷ ದಿನದಲ್ಲಿ ಹೋಗಿ ಬರೋಣ ಅನ್ಕೊಂಡ್ವಿ. ಈ ಜಾಗದಲ್ಲಿ ಒಂದು 6 ಲಿಂಗ ಇದೇ ಲಿಂಗದ ಗುಡಿಗಳಿದಾವೆ, ಈಶ್ವರ ಗುಡಿ ಇದಾವೆ. ಇಲ್ಲೇ ಜಸ್ಟ್ ಕಾಶಿ ವಿಶ್ವನಾಥ್ ಅಂತ ಹೇಳಿ ಕೆಳಗಡೆ ಇದೆ. ನೀವು ಬರೀ ಆ ಕಲ್ಲು ಮುಟ್ಟಿದ್ರೆ ನಿಮ್ಗೆ ಎಷ್ಟು ವೈಬ್ರೇಷನ್ ಆಗುತ್ತೆ ಅಂದ್ರೆ ಅದು ಹೇಳಬಾರ್ದು. ನಂತರ ಇಲ್ಲೇ ನಮ್ಮ ಸಿರ್ಸಪೈ ಮಠ ಅಂತ ಒಂದು ಲಿಂಗ ಇದೆ, ಬಾವಿ ಒಳಗಿದೆ. ಅದು ಅದಷ್ಟು ಇದೆ. ನಾಲ್ಕು ದಿಕ್ಕಿಗೆ 4 ಲಿಂಗಗಳು ಕೊಪ್ಪಳದ ಲೆಕ್ಕ ನೋಡಿದರೆ 4 ದಿಕ್ಕಿಗೂ 4 ಲಿಂಗಗಳು. ಈ ಕಡೆ ಮಲೆಮಲ್ಲೇಶ್ವರ, ನಮ್ಮ ಶಿವರಾತ್ರೀಶ್ವರ, ಕಾಶಿ ವಿಶ್ವನಾಥ. ನಂತರ ನಮ್ಮ ಮಠದ ಪಕ್ಕದಲ್ಲಿ ಸ್ಮಶಾನದ ಪಕ್ಕದಲ್ಲಿ ಅಮೃತೇಶ್ವರ, ಗುಡ್ಡದ ಒಳಗೆ ಲಿಂಗ ಇದೆ ಸರ್. ಆಮೇಲೆ ಇನ್ನೂ ಒಂದು ಅದು ಚತುರ್ಲಿ ಮುಖ ಅಂತ ಹೇಳಿ ಉತ್ಸವ ಬರ್ತದಂತಲ್ಲ, ಮೆರವಣಿಗೆ. ಇದು ಯಾವ ದೇವಸ್ಥಾನದಿಂದ ತಗೊಂಡ್ರೆ? ಅದು ಕೇದಾರ್ನಾಥ್ ಅಲ್ಲಿ ಮಾಡ್ತಾರೆ, ಪಶುಪತಿನಾಥ ಮೆರವಣಿಗೆ ಮಾಡ್ತಾರೆ. ಅದೇ ಕಾನ್ಸೆಪ್ಟ್ ನಮ್ದು ಕೇದಾರ್ನಾಥ್ ಅದಕ್ಕೆ ನಾವು ಅಲ್ಲಿ ತಮಿಳುನಾಡಲ್ಲಿ ಮಾಡಿಸಿದ್ವಿ. ಅಂದ್ರೆ ಈ ಬೇರೆ ದೇವಸ್ಥಾನದಲ್ಲಿಂದ ಮೆರವಣಿಗೆ ಮುಖಾಂತರ ತಗೊಂಡ್ಬರ್ತಾರೆ. ಅದು ನಾವು ಗಡಿಯಾರ ನಮ್ಮ ಈಶ್ವರ ದೇವಸ್ಥಾನದಿಂದ ಬಿಟ್ಟಿಗೆ ಅಲ್ಲಿಂದ ಮೂರ್ತಿಯನ್ನು ನಾವು ಇಲ್ಲಿ ತಗೊಂಡ್ಬರ್ತೀವಿ. ಡೋಲಿ ಸೇಮ್ ನಾವು ಏನು ಕೇದಾರ್ನಾಥಲ್ಲಿ ಡೋಲಿ ಇದೆಯಲ್ಲ ಅದೇ ಸಿಸ್ಟಮ್ ನಲ್ಲಿ ಡೋಲಿ ಮಾಡ್ತೀವಿ. ಅದೇನು ಕಾನ್ಸೆಪ್ಟ್ ಇದೆ ಅದು ಟ್ರೈ ಮಾಡ್ತಾ ಇದೀವಿ. ಮತ್ತೆ ಕೇದಾರ್ನಾಥಕ್ಕೆ ಹೋಗಿ ನಮ್ಗೆ ಆಗ್ಲಾರ್ದವ್ರು ಇದೇ ಕೇದಾರ್ನಾಥಪ್ಪ ಅಂತೇಳಿ ಇಲ್ಲಿ ದರ್ಶನಕ್ಕೆ ಹೋಗ್ತಾ ಇದಾರೆ. ಮತ್ತೆ ನಿಮಗೆ ಶಿವರಾತ್ರಿ ದಿವಸ ಉಜ್ಜಯಿನಿ ಮಹಾಕಾಲ ಅಂತೇಳಿ ಅಲಂಕಾರ ಮಾಡಿದ್ವಿ. ಭಸ್ಮ ರಾತ್ರಿ 12 ಗಂಟೆಗೆ ಭಸ್ಮ ಆರತಿ ಮಾಡಿದ್ವಿ. ಜನ ಎಲ್ಲ ಬಂದು ಖುಷಿಯಾಗಿ ನೋಡಿ ಹೋಗಿದ್ವಿ. ನಾವು ಉಜ್ಜಯಿನಿ ಹೋಗಕ್ಕಾಗಲಾರ್ದವ್ರು ಉಜ್ಜಯಿನಿ ನೋಡಿದೀವಿ, ಕೇದಾರ್ನಾಥಕ್ಕೆ ಹೋಗ್ಲಾರ್ದವ್ರು ಕೇದಾರ್ನಾಥ ಇಲ್ಲೇ ನೋಡ್ತಾ ಇದೀವಿ. ಅದನ್ನ ಭೌತಿಕವಾಗಿ ಅಷ್ಟೇ ಹೇಳ್ತಾರೆ, ಅದನ್ನ ಏನ್ ಬೇಕಂದ್ರೆ ಒಂದು ರೂಪದಲ್ಲಿ ಹೇಳ್ತಾರೆ. ಈಗ ಶ್ರದ್ಧೆ ಇದ್ರೆ, ಶ್ರದ್ಧೆ ಇಸ್ ಕೀ ಆಫ್ ವಿಕ್ಟರಿ ಅಂತ. ಶ್ರದ್ಧೆ ಎಂಬುದು ಗೆಲುವಿನ ಕೀಲಿಕಾಯಿ. ಶ್ರದ್ಧೆಯಿಂದ ಎಲ್ಲ ಪ್ರತಿಯೊಂದೂ ಆಗುತ್ತೆ ಅಂತಾರಲ್ಲ, ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಮನಸ್ಸಿಂದು ಆಲ್ ಓವರ್ ವರ್ಲ್ಡ್ ಕ್ಷಣಾರ್ಧದಲ್ಲಿ ನಾವು ದೈಹಿಕವಾಗಿ ಮಾತ್ರ ಅಲ್ಲಿ ಹೋದ್ರೆ ದರ್ಶನ ಅಂತೀವಿ. ಅಲ್ಲಿ ನಾವು ಮೈಂಡ್ ಪೂರ್ತಿ ಫ್ರೀ ಮೈಂಡ್ ಅಂದ್ರೆ ಏನು ಇಲ್ಲ, ನಮ್ಗ ಡಿಸ್ಟರ್ಬೆನ್ಸ್ ಇಲ್ಲೇ ಪೂರ್ತಿ ಒಂದೇ ಕಡೆ ಏಕಾಗ್ರತೆಯಿಂದ ಇದು ಮಾಡಿದ್ರೆ ಅಲ್ಲಿಗೆ ಹೋಗಿ ಬಂದಷ್ಟೇ ಇದಾಗುತ್ತೆ. ಆ ಮೂರ್ತಿ ಇದಾಗ್ಲಿ ಕೆಲವೊಂದು ಟೈಮ್ ನಾವು ಟ್ರೈ ಮಾಡಿದಾಗ ಅಲ್ಲಿದು
ವೈಬ್ಸ್ ಆಗ್ಲಿ ಅಥವಾ ಏನಾದ್ರು ದರ್ಶನದ ಇದಾಗ್ಲಿ ಆಟೋಮೆಟಿಕ್ ಕಣ್ಮುಂದ್ ಬಂದಂಗ ಆಗ್ತದೆ. ನಾವ್ ಎಲ್ಲೋ ಒಂದ್ ಚೆನ್ನಾಗಿ ನೋಡಿದ್ರು ಲೈವ್ ಅಲ್ಲಿ ನೋಡ್ಲಿ ಅಥವಾ ಆ ತರದ್ದು ದೇವಸ್ಥಾನ ನೋಡಿದ್ರು ಕೂಡ, ಬಟ್ ಈಗ ಇಲ್ಲೇ ಆ ದೇವಸ್ಥಾನ ಆಗಿದ್ರಿಂದ ಒಳ್ಳೇದೇ. ನಿಜವಾಗಿ ಅಂದ್ರೆ ನಮ್ಮ ಎಲ್ಲಾ ಟ್ರಸ್ಟ್ಗಳು ಕೇದಾರ್ನಾಥ್ ಹೋಗೋದು ಬಹಳ ಇಷ್ಟ. ಅದು ಯಾವ್ದೋ ತರದಿಂದ ನಮ್ಮ ಮುಂದೆ ಆಗಿ ಇದೇ ಕೇದಾರ್ನಾಥ್ ಆಮೇಲೆ ಇಲ್ಲೇ ಇದೀವಿ. ಇನ್ನೊಬ್ರು ಋಷಿಗಳು ಯಾರೋ ಒಬ್ರು ಇದು ಪೂರ್ಣ ಪ್ರತಿಷ್ಠಾಪನೆ ಮಾಡಿದ್ರು ಅಂತಂದ್ರೆ ಏನಾದ್ರು ಅದ್ರದ್ದು ಚರಿತ್ರೆ ಎಲ್ಲೂ ಇಲ್ಲ. ನಾವೆಲ್ಲ ಹುಡುಕಾಯ್ತು, ಯಾರು ಋಷಿ ಮುನಿಗಳು ಬಂದು ಅದು ಮಾಡಿದಾರೆ 12ನೇ ಶತಮಾನ ಟೈಮಲ್ಲಿ ಆಗಿದ್ದು, ಮಾಡಿ ಹೋಗಿದ್ದಾರೆ. ಅದು ವಿಜಯನಗರ ಕಾಲದಲ್ಲಿ, ವಿಜಯನಗರದ ಮುಂಚೆನೇ ಇರ್ಬೋದು ಅನ್ಸುತ್ತೆ. ಹಂಪಿ ಮುಂಚೆ ಬಾದಾಮಿ ಕಾಲ, ಚಾಲುಕ್ಯರ ಕಾಲ, ವಿಜಯನಗರ ಸಾಮ್ರಾಜ್ಯ ಇದು ಕೂಡ ಅವತ್ತಿನ ಸ್ಟ್ರಕ್ಚರ್ ಇದೆ. ಆಮೇಲೆ ನಮ್ಮಲ್ಲಿ ಇಲ್ಲಿ ಆಸ್ಪಾಸ್ನಲ್ಲಿ ಏನಾದ್ರು ಶಿಲಾಶಾಸನಗಳು ಅವು ಏನಾದ್ರು ಅಶೋಕ್ ಶಿಲಾಶಾಸನ ಇದೆ ಕೊಪ್ಪಳದಲ್ಲಿ. ಈಗ ಈ ದೇವಸ್ಥಾನ ಶಿಲಾಶಾಸನ ಇಲ್ಲ, ಇವು ಮೂರ್ತಿ ಕೆತ್ತಿದ್ದಾರೆ. ಅವಾಗಿನ ಗೋಡೆಗಳು ನಾಗಪ್ಪಂದು ಚತುರ್ಮುಖ ಗುಡಿ ಹೋಗ್ರಿ ಅಲ್ಲಿ ಒಳಗದ ಅದರ ಗೋಡೆ ಸುತ್ತಲೂ ನಿಮಗೆ ಹೊರಗಡೆನೂ ಇದೆ. ಅಂತ ಇಲ್ಲಿ ಕೋಟೆಯಲ್ಲೇ ಒಂದು ಶಂಭುಲಿಂಗ ಗುಡಿ ಅಂತ ಇದೆ, ಸೇಮ್ ಕಾನ್ಸೆಪ್ಟ್ ನಲ್ಲಿ ಇದೆ. ಅದು ಶಂಭುಲಿಂಗ ಗುಡಿ ಇಲ್ಲೇ ಕೋಟೆ. ಇದನ್ ಮೇಲೆ ಗೋಪುರ ಮಾತ್ರ ಹೊಸದಾಗಿ ಇದು ಮಾಡಿದ್ದು, ಜೀರ್ಣೋದ್ಧಾರ ಮಾಡಿದ್ದು, ಒಳಗಡೆ ಕಂಬಗಳಷ್ಟೇ ಅದೆಲ್ಲ ಎಲ್ಲ ಹಳೇದ್ರಿ. ಮೇಲಿಂದ ನಾವು ಏನ್ ಮಾಡಿದ್ವಿ, ಒಬ್ರು ನಮ್ಮ ಮೇಡಮ್ ಅವರು ಅವ್ರ ಒಂದು ಏನೋ ತಮ್ಮ ಕಾನ್ಸೆಪ್ಟ್ ನಲ್ಲಿ ಕಂಪ್ಯೂಟರ್ ನಲ್ಲಿ ನಮ್ಮ ಗುಡಿಗೆ ಹೋಗಿದ್ದು ಕೇದಾರ್ನಾಥ್ ಅಂತಂದು ಇಟ್ಟುಬಿಟ್ರು. ಅವರು ಜಸ್ಟ್ ನಮಗೆ ಫೋನ್ ನಲ್ಲಿ ಬಿಟ್ಟಿದ್ದು. ಎಲ್ಲರೂ ನಾವ್ ಇಲ್ಲಿದೀವಿ, ಫೋನ್ ನಲ್ಲಿ ನೋಡಿದ ಕೂಡ ಅದೇನೋ ನಮ್ಮ ಶಿವ ಮಾಡ್ಬೇಕಂತ ತಲೆ ಇತ್ತು. ಏನೇ ಶಿವನ ಮೂರ್ತಿ ಮಾಡೋಣ, ಹಾಗೆ ಮಾಡೋಣ ಅಂತ ನಮ್ದ ಕಾನ್ಸೆಪ್ಟ್. ಅವ್ರು ಏನ್ ಮಾಡಿದ್ರು, ಆ ಫೋಟೋ ಹಾಕಿ ನಮ್ಮ ಬಿಟ್ರು. ಅದೇ ದಿವ್ಸನೇ ಇಲ್ಲ ಇದು ಕಾಶಿ ನಮ್ಮ ಕೇದಾರ್ನಾಥ ಮಾಡೋಣ ನಂತರ ಅಲ್ಲೇ ಒಬ್ರು ಭಕ್ತ ಇದ್ರಿ, ಇದಕ್ಕೆ ಮೇಲೆ ನಾನು ಕಳಸ ಕೊಡಿಸ್ತೀನಿ, ಅದು ಎಷ್ಟೇ ದುಡ್ಡಾಗ್ಲಿ ನಾನು ಕೊಡ್ತೀನಿ ಅಂತ ಅವತ್ತೇ ಅದು ಕಲ್ಪನೆ ಮಾಡಿದೀವಿ. 6 ತಿಂಗಳಲ್ಲಿ 3 ತಿಂಗಳಲ್ಲಿ ನಮಗೆ 4 ತಿಂಗಳಲ್ಲಿ ನಿಮ್ಮ ಗೊಬ್ಬರ ಆಟೋಮೆಟಿಕ್ ಐತಿ. ಹೆಂಗೋ ಬಂದಿದೆ ಸಹಾಯ ಆಗಿದೆ. ಅವ್ರು ಸೊಂಡೂರಿನ ಸಂಗಪ್ಪ ಅಂತಾರಲ್ಲ, ಈಗ ಇಲ್ಲ ಅವರ ದೇವರಿದ್ದಾಗಲೇ ಯಜಮಾನ ಆದ್ರು ಅವರು ಬಹಳ ಖುಷಿ ಪಟ್ಟಿದ್ದಾರೆ. ಗುಡಿ ನೋಡಿ ನಾನು ಕೊಟ್ಟಿದ್ದಕ್ಕೆ ನಿಮಗೆ ಸಾರ್ಥಕ ಆಯ್ತು, ನಂದು ಜೀವ ಹೋಗೋದು ಖುಷಿಯಿಂದ ಹೋಗ್ತೀನಿ ಅಂತೇಳಿ ಮತ್ತೆ 1 ವರ್ಷದ 1.5 ವರ್ಷ ಆಯ್ತು, 2 ವರ್ಷ ಆಯ್ತು. ಬಹಳ ಖುಷಿ ಪಟ್ಟಿದ್ರು ಅವ್ರ. ಈಗ ನಮಗ ಆ ಸಂಗಪ್ಪ ಅವರು ಈ ಕಡೆ ಮೇಲೆ ಸಂಗಪ್ಪರು ಕಾಣ್ತಾರೆ, ನಡಕ್ಕೆ ಸಿದ್ದಪ್ಪರು ಕಾಣ್ತಾರೆ. ಇದು ಮತ್ತೆ ಇವತ್ತಿಗೂ ಇದು ನೋಡ್ರಿ. ಇನ್ನೊಂದು ನಮ್ಗೆ ಖುಷಿ ವಿಚಾರ ಏನಂದ್ರೆ, ಲಾಸ್ಟ್ ಟೈಮ್ ಗವಿ ಮಠದ ದಾಸೋಹದ ಸಮಾರೋಪ ಸಮಾರಂಭದಲ್ಲಿ ಎಲ್ಲಾ ಟ್ರಸ್ಟಿಗಳು ಸಿಕ್ಕಿದ್ರು. ಅದೊಂದು ಖುಷಿ ವಿಚಾರ. ಅಂದ್ರೆ ಏನಂದ್ರೆ ಹೆಚ್ಚಾನೆಚ್ಚಿನ ದಾನಿಗಳಿಂದನೇ ಎಲ್ಲ ಇಂಪ್ರೂವ್ಮೆಂಟ್ ಆಗ್ತಿರ್ತದಲ್ಲಿ. ಬಟ್ ಇದು ಎಲೆಮರಿ ಕಾಯಿಗಳಂತ ಇದ್ದಂಗ, ಬಟ್ ಈಗ ಜಾಗತಿಕ ಮಟ್ಟದಲ್ಲಿ ಹೋಗ್ತಾ ಇದೆ ಅಂತ ಕೀರ್ತಿ ಅಂದ್ರೆ ಬಹಳ ಹೆಮ್ಮೆ ಅನಿಸ್ತದೆ. ಈಗ ಹೊರಗಿನ ಭಕ್ತಾದಿಗಳು ಬಹಳ ಬರ್ತಾರೆ. ಆಲ್ಮೋಸ್ಟ್ ಎಲ್ಲ ನಮಗೆ ಬೆಳಗಾವ್, ಗುಲ್ಬರ್ಗ, ನಂತರ ಈ ಕಡೆ ಬೆಳಗಾವ್, ಬಳ್ಳಾರಿ, ಆಂಧ್ರದಿಂದನೂ ಜನ ಬರ್ತಾರೆ. ಇದಕ್ಕೆ ಏನ್ ಸ್ವಲ್ಪ ಸ್ಪೇಸ್ ಇತ್ತಂದ್ರೆ ಗಾರ್ಡನ್ ಟೈಪ್ ಅನ್ನೋದಕ್ಕಿಂತ ಆಶೆ ಇಟ್ಕೊಂಡಿದೀವಿ. ದೇವ್ರ ಜಾಗ ಕೊಡಿಸ್ಬೇಕು, ನಾವು ಮಾಡ್ಬೇಕು, ಒಳ್ಳೇದಾಗಿದೆ. ಸಂಕಲ್ಪ ಮಾತ್ರ ಇದೆ, ಅದರ ಆಶೆಗೆ ಕಮ್ಮಿ ಇಲ್ಲ. ಅದು ಸೋಮವಾರ ಒಂದ್ಸಲ ಎಲ್ಲ ಸೇರ್ತಾರೆ. ಸೋಮವಾರ ಹೇಗೆ ನಾವು ಒಂದು ಸಾಯಂಕಾಲ ಅದ್ರ ಬಗ್ಗೆ ಬಂದು ಇಲ್ಲಿ ಕೊಡ್ತೀವಿ. ಕಮಿಟಿ ಅವರಂತೂ ಒಂದ್ ದಿವಸ ಬಿಡಲ್ಲ, ದಿನಾಲ ಅವ್ರ ಮೀಟಿಂಗ್ ಅಂಗಡಿ ಕುಂತ್ರು ಅಲ್ಲಿಂದ ನಾವು ಕ್ಯಾಮ್ರಾ ನೋಡ್ಕೊತಾ ಇರ್ತೀವಿ. ಯಾರು ಬಂದ್ರು ಯಾರು ಹೋದ್ರು ಬರೀ ಇಲ್ಲೇ ಲಕ್ಷ್ಯ ಇರುತ್ತೆ. ದೇವ್ರ ಅಲ್ಲಿ ಕುಂತಾನೆ ಪಟ್ಟದು ಕೊಡ್ತಾನೆ. ನಾವು ಮತ್ತೆ ಈ ಕಡೆ ಬಂದು ಮತ್ತೆ 2 ತಾಸು ಕುಂತು ಐದು ಚಿಂತಿಲ್ಲ ಮನೆಯಲ್ಲಿ ದೇವ್ರ ಹತ್ರ ಬಂದು ಕುತ್ಕೊಂಡ್ಬಿಡ್ತೀವಿ. ಏನೋ ಒಂದು ಖುಷಿ ಪಡ್ತಾರೆ. ಮತ್ತೆ ಮನೆಗೆ ಹೋಗಿ ಆರಾಮ್ ನಿದ್ರೆ ಮಾಡ್ತೀವಿ. ದಿವಸ ಹೋಗಿದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಪೂಜೆ ಮಾಡೋದು, ಅಲಂಕಾರ ಎಲ್ಲ ಚೆನ್ನಾಗಿ. ಇವರು ಮಿಸ್ ನಾಲ್ವಾಡ್ ನಿಮ್ಗೆ ಅದ್ರ ಬಗ್ಗೆ ಏನ್ ಗೊತ್ತಿದೆ ಅಂದ್ರೆ, ಈಗ ಹೆಂಗಂದ್ರೆ ಅದು ಲೈವ್ ಎಲ್ಲ ಇದ್ರಲ್ಲಿ ಬ್ರಾಡ್ ಇದೇನ್ ಇದು ಟೆಲಿಕಾಸ್ಟ್ ಆಗ್ತದ್ರಿ ಆಲ್ ಓವರ್ ವರ್ಲ್ಡ್. ನಿಮ್ಗೆ ಗೊತ್ತಿರೋದು ಇದ್ರ ಬಗ್ಗೆ ಇವರು ಹೇಳಿಕೆ ಹೇಳಿದ್ರು. ಬಹಳ ಇಲ್ಲಿ ಯಾರಾದ್ರೂ ಫಸ್ಟ್ ಟೈಮ್ ಬರ್ಲಿ ಅವ್ರಿಗೆ ಮನಸ್ಸಿಗೆ ಶಾಂತಿ ಬಹಳ ಸಿಗುತ್ತೆ. ನನ್ನ ಅನಿಸಿಕೆ ಪಾಸಿಟಿವ್ ವೈಬ್ರೇಷನ್ ತುಂಬಾನೇ ಇದೆ. ನಾವು ಹಿಂಗೆ ನಾನು ಲಾಸ್ಟ್ 15 ಇಯರ್ಸ್ ಆಯ್ತು ಬರ್ಲಿಕ್ಕೆ, ಮದ್ವೆ ಆದಾಗಿಂದ ಬರ್ಲಿಕ್ಕೆ. ಅದಕ್ಕಿಂತ ಮುಂಚೆ ಮತ್ತೆ ನಮ್ಮ ಹಸ್ಬೆಂಡ್ ಎಲ್ಲ ಬರ್ತಿದ್ರು. ಸರ್ ಹೆಸರು ಏನಿದ್ರು? ಅನಿಲ್ ನಾಲ್ವಡ್ ಧರ್ಮಪತ್ನಿ. ತಮ್ಮ ಹೆಸರು ಏನಂದ್ರಲ್ಲ? ಪೂಜಾ.
ನಾವು ಇಲ್ಲಿ ಒನ್ ಟೈಮ್ ಅಂದ್ರೆ ಈಗ ಯಾವ ವರ್ಷದ ಶಿವರಾತ್ರಿ ಒಮ್ಮೆ ತೆಗಿತಿದ್ದ ಅದೇನೋ ಸಂಗಪ್ಪಜ್ಜರ್ ಒಂದಿನ ಬಂದ್ರದ ಸಿಚುವೇಶನ್ ಹಂಗಿತ್ತು ಏನೋ ಸೊಂಡೂರು ಸಮುದ್ರ ಸಂಗಪ್ಪಜ್ಜರ ಅವ್ರು ಏನ್ ಕಮಿಟಿ ಮಾಡ್ರಿ ಅಂತ ಬಂದ್ರ ಅವಾಗಿಂದ ಶುರು ಆಗಿದ್ದ ಬಹಳ ಚೆನ್ನಾಗಿ ಬೆಳೆದಿದೆ. ಇದೆಲ್ಲಕ್ಕೂ ಈಗೇನ್ ಹೇಳ್ತಾರೆ ಸಂಕಲ್ಪ ಶಕ್ತಿ ಅಂತ ಹೇಳ್ತಾರಲ್ಲ, ಸಂಕಲ್ಪ ಮುಂದೆ ಆಟೋಮೆಟಿಕ್ ಮನುಷ್ಯ ಒಂದ್ ಸಂಕಲ್ಪ ಮಾಡಿದ್ರೆ ತಾನೇ ನೆರವೇರ್ಕೊಳ್ತಾ ಹೋಗ್ತದೆ. ಎಲ್ಲರ ಸಂಕಲ್ಪನು ಬಹಳ ಚಂದ ನೆರವೇರವ ಸರ್ಕಾರ ಎಲ್ಲರೂ ಸ್ಯಾಟಿಸ್ಫೈಡ್. ನನ್ನ ಮಗನ್ ಕೈನೂ ಐತ್ರಿ ಆರ್ಟ್ ಎಲ್ಲ ನಿನ್ನೆ ಮಹಾಕಾಲ್ ಮಾಡಿದ್ದು. ನಿಮ್ಮ ಹೆಸರು ಪ್ರಜ್ವಲ್. ನಮ್ಮ ಮಗ ರೀ. ಹಾ, ನಿಮ್ಮ ನಿನ್ನೆ ಹೆಸರು? ಮಗ. ನಿಮ್ಮ ಮಾಲಾ ಮಾಲಾ ವರ್ಣೇಕರ್ ಅವರ ಪುತ್ರ. ಏನಪ್ಪ ಹೆಸರು? ಹಾ ಹಾ. ನೀವು ಮಾಡಿದ್ದು ಏನೇನ್ ಮಾಡಿದ್ರಿ? ಇಲ್ಲೆಲ್ಲ ಅಲಂಕಾರ ನೀವು ಮಾಡಿದ್ರಿ? ಮಹಾಕಾಲ್ ಮಾಡಿದ್ದು ರೀ ಅವ್ನು. ಹಾ ಹಾ. ಇದು ಆರ್ಟ್ ಎಲ್ಲ ಡ್ರಾಯಿಂಗ್ ಎಲ್ಲ ಅವ್ನು. ಹೊರಗೂ ಪೇಂಟಿಂಗ್ ಹಾ. ಆರ್ಟಿಸ್ಟ್ ಇದ್ದಾರೆ. ಹಾ ಹಾ ಹಾ. ನೋಡ್ರಿ ಎಲ್ಲದಕ್ಕೂ ಒಂದು ಟೈಮ್ ಕೂಡ ಬರ್ಬೇಕಂತಾರಲ್ಲ. ನೋಡ್ರಿ ನಾ ಅದನ್ನೇ ಕೇಳೋಣ ಅನ್ಕೊಂಡೆ, ಆಮೇಲೆ ವಿಚಾರಿಸೋಣ ಇದು ಬರ್ತಿತ್ತು. ಬಟ್ ಇದು ಹೆಂಗೆ ಏನು ಅಂತೇಳಿ ನೋಡ್ರಿ ಹೆಂಗ್ ಒಂದೇ ಇದ್ರಲ್ಲಿ ಆ ಸ್ಪೇಸ್ ಕಡಿಮೆ ಇದೆ ಅಂದ್ರೂ ಅದಕ್ಕೆ ಆಗಷ್ಟು ಅದಕ್ಕೇನ್ ರೇಷಿಯೋ ಅಂತೀವಲ್ಲ ನಾವು, ಆ ರೇಷಿಯೋದಲ್ಲಿ ಇಟ್ಗಿ ಮಹಾದೇವ ಟೆಂಪಲ್ ಬಂತ್ರಿ. ಅದನ್ನ ಒಂದೊಂದು ಮೂರ್ತಿಗಳು ಚಿಕ್ಕದಾಗಿದ್ರು ಕೂಡ ಅವ್ರಿಗೆ ಮನುಷ್ಯನಿಗೆ ಹಿಂದಿನ ಎಲ್ಲ ಮನುಷ್ಯ ಇದೇನಿರ್ತಾವ ಎಲ್ಲ ಪ್ರತಿಯೊಂದು ಅನಾಟಮಿ ಅದೆಲ್ಲ ಮನುಷ್ಯ ಎತ್ತರದಲ್ಲಿ ಇದ್ದಾಗ ಯಾವ ತರ ಅಂದ್ರೆ ಯಾವ ಇದ್ರಲ್ಲಿ ಲೆಕ್ಕಾಚಾರದಲ್ಲಿ ಕೆತ್ತನೆ ಮಾಡ್ಬೇಕು ಏನು ಅನ್ನೋದು ಎಲ್ಲ ಗೊತ್ತಿರ್ತದೆ. ಈಗ ಉದಾಹರಣೆ ಬೇರೆ ಬೇರೆ ದೊಡ್ಡ ದೊಡ್ಡ ಮೂರ್ತಿ ಕೆತ್ತನೆ ಮಾಡ್ತಾರಲ್ಲ, ಬಟ್ ಈ ಸ್ಪೇಸ್ ಕಡಿಮೆ ಇದ್ರಲ್ಲಿ ಇವೆಲ್ಲ ಪೂರ್ತಿ ಮಂಟಪ ಗಿಂಟಪ ಎಲ್ಲ ಇದು ಮಾಡಿದಾರೆ ನೋಡಿ. ಅದೊಂದು ನಮಗೂ ಅಚ್ಚರಿ ಇದೆ ರೀ. ಮಂಟಪ ಮಾಡುವಾಗ ಯಾವ ತರ ಆಗುತ್ತೆ ಗೊತ್ತಿಲ್ಲ. ಜಾಗ ಕಡಿಮೆ ಇದೆ. ಹೆಂಗ್ ತಲೆ ಓಡಿಸಿದಾರೋ ನಮಗೂ ಗೊತ್ತಿಲ್ಲ, ಸುಮ್ಮನೆ ನೋಡ್ತಾ ಇದೀವಿ. ಇಲ್ಲ ಮನ್ಸ್ ಬಂದಂಗ್ ಮಾಡ್ತೀವಿ ಅನ್ನೋದಕ್ಕಿಂತ ನೀವು ಕಾನ್ಸೆಪ್ಟ್ ಇಟ್ಕೊಂಡು ಆ ಕಡೆ ಮನ್ಸು ಇರ್ತದಲ್ಲ, ಅಂದ್ರೆ ಈ ಕೆಲವೊಂದು ದೈವಿ ಕೆಲಸಗಳು ಆದಾಗ ಆಟೋಮೆಟಿಕ್ ನೋಡ್ರಿ ಅದನ್ನ ಏನೋ ಮಾಡಕ್ ಹೋದ್ರು ಅಲ್ಲಿ ಅಲ್ಲಿಗೆ ಹೋಯ್ತದಂತಾರಲ್ಲ. ದೇವಿದು ಮಾಡ್ತೀವಿ ನಾವು ಕಾರ್ಯಕ್ರಮದಲ್ಲಿ. ಅದ್ರಲ್ಲಿ ನಾವ್ ಇಬ್ರು ಮಕ್ಕಳು ಇನ್ವಾಲ್ವ್ ಇರ್ತಾರ, ಅದಕ್ಕೆ ಅಷ್ಟು ಚೆನ್ನಾಗಾಗುತ್ತೆ. ಇನ್ನೊಬ್ಬ ನ್ಯೂಜಿಲೆಂಡ್ ಅಲ್ಲಿ ಬರ್ತಾನೆ. ಅದನ್ನ ವಿಶೇಷ ಇವೆಂಟ್ಸ್ ಇದ್ದಾಗ ಎಲ್ಲ ಇದು ಮಾಡ್ರಿ. ನಾನು ಒಂದು ಕಾರ್ಡ್ ಇದೆ, ಅದನ್ನೆಲ್ಲ ನಂಬರ್ ಕೊಟ್ಟಿರ್ತೀನಿ. ಆ ನಂತರ ಇದ್ರದ್ದು ಎಲ್ಲರಿಗೂ ಲಿಂಕ್ ಕಳಿಸ್ತೇನೆ. ಬಸವಣ್ಣವ್ರದ್ದು ಇದ್ರದ್ದು 2 ದಿನದಲ್ಲಿ ನಾನು ಇದನ್ನೆಲ್ಲ ಅಪ್ಲೋಡ್ ಮಾಡೋದಂತ ವ್ಯವಸ್ಥೆ ಮಾಡ್ತೀನಿ. ಸ್ಟಾಪ್ ಮಾಡ್ತೀನಿ. ಆನಾಯ್ತಪ್ಪ. ವಿಜಯಲಕ್ಷ್ಮಿ ಮುದುಗಲ್ಲ. ನಾನು ಯಾವಾಗ ಬರ್ತಿದ್ದೆ ಈ ದೇವಸ್ಥಾನಕ್ಕೆ. ಈಗಂತೂ ನನಗೆ ಇದನ್ನ ನೋಡ್ಬೇಕಂದ್ರೆ ಅಷ್ಟು ಆಸೆ. ಯಾವಾಗ ಬಂದೇನೋ ಯಾರು ಇದು ಮಾಡ್ತಾರೆ ಅಂತೇಳಿ ಯಾರಾದ್ರೂ ಕರೆದು ಸಾಕು. ನಮ್ಮ ಮನೆಯವರು ಹನ್ನೆಲ್ಲ ಬರ್ತಿದ್ರಿ, ಅವ್ರ ಜೊತೆಗೆ ನಾನು ಬರಾಕತ್ತೀನಿ. ಮೊನ್ನೆ ಶಿವರಾತ್ರಿ ಹಬ್ಬದ ದಿವಸ ಅಂತೂ ನಮ್ಗೆ ಬಹಳ ಮಿರಾಕಲ್ ಬಿಡ್ರಿ. ಇಷ್ಟು ಜನ ಸೇರ್ತಾರಂತ ನಾನು ಅನ್ಕೊಂಡಿದ್ದೇ ಇರ್ಲಿಲ್ಲ. ಏನ್ ಮಂಡಾಳ ಚೀಲ, ನಮಗೆ ಮಿರ್ಚಿದು ನೋಡಿ ಹಣ್ಣು ಕಟ್ ಮಾಡೋದು ಅವೆಲ್ಲ ನೋಡ್ಬಿಟ್ರೆ ಒಟ್ಟ ಪವಾಡ. ನಮ್ಮ ಶಿವರಾತ್ರೀಶ್ವರ ಗುಡಿದು ಬಹಳ ಇದೊಂದು ಮಿರಾಕಲ್ ಇತ್ತು. ಇಲ್ಲಿ ಬಂದ್ರೆ ನಮ್ಗೇನೋ ಒಂಥರ ಖುಷಿ ಅನಿಸ್ತದೆ. ಮನೆಗಳ ಲಕ್ಷಣೇ ಆಗಲ್ಲ, ಏನೋ ಹೋಗ್ಬೇಕಂತ ಹೋಗ್ತೇವೆ ಅಷ್ಟೇ. ಕರೆ ಇಲ್ಲಿ ಬಂದ್ರೆ ಬಹಳ ಖುಷಿ ನಮ್ಗೆ. ಅದೊಂದು ವೈಬ್ರೇಷನ್ ನೋಡ್ರಿ ಬಹಳ ಅಂದ್ರ ಬಹಳ ಬಿಡ್ರಿ. ನಾವ್ ಯಾವಾಗ ಇಲ್ಲಿ ಬಂದೇವು, ಇಲ್ಲಿ ಕುಂತೇವೆ. ಸಾಯಂಕಾಲ ಬಂದ್ರಂತೂ ಇಷ್ಟು ತಂಪು ವಾತಾವರಣ, ಗಾಳಿ ಹಿಂಗೆ ಬಿಸ್ತಾ ಇರ್ತೈತಿ. ಮನೆ ಕಡೆ ಒಟ್ಟ ಹೋಗ್ಬೇಕಂತ ಅನ್ಸಂಗಿಲ್ಲ. ಈಗ ಎಲ್ಲರೂ ಸೇರಿ ಅದು ಕೇದಾರನಾಥ ಟೆಂಪಲ್ ಅಂತ ಅಲ್ಲಿ ವೈಬ್ರೇಷನ್ ಕೊಡ್ತಾ ಇದಾರಲ್ರಿ, ಆಟೋಮೆಟಿಕ್ ಆಗಿ ಅಲ್ಲಿ ಹೋಗೋದೇ ಬೇಕಾಗಿಲ್ಲ. ಅದೇ ಒಂದು ಸ್ಪೀಚ್ ಅಲ್ಲಿ ಅದೇ ಹೇಳಿದ್ರು, ಮೇನ್ ನಾವು ಮೈಂಡ್ ಈಗ ಮಾನಸಿಕವಾಗಿ ಕೇದಾರನಾಥ ಇದ್ದಷ್ಟೇ ಇದಾಗ್ತದೆ. ಎಲ್ಲರಿಗೂ ಹೋಗಕ್ ಆಗಲ್ಲ, ಹೋಗಕ್ ಆಗಲ್ಲ. ಅಲ್ಲಿ ಗುಡಿ ಗುಡ್ಡ ಇದೆ ಅಲ್ಲ, ಸೇಮ್ ಇಲ್ಲೂ ಹಂಗೆ ಬರುತ್ತೆ. ಅಲ್ಲಿ ರೈಟ್ ಸೈಡ್ ನಿಮ್ಗೆ ಮಂದಾಕಿನಿ ನದಿ ಬರುತ್ತೆ, ಇಲ್ಲಿ ಕೆರೆ ಇದೆ. ಲೆಫ್ಟ್ ಸೈಡ್ ಸರಸ್ವತಿ ನದಿ ಹರಿಯುತ್ತೆ, ಅದು ಕಾಣಲ್ಲ ಗುಡ್ಡಗಾವಿ. ಅದೇ ತರ ಇಲ್ಲೂ ಒಂದು ಕೆರೆ ಇದೆ, ಅದು ಸಣ್ಣಗಿದೆ. ಬೇಸಿಗೆಗಾಲದಲ್ಲಿ ಬರ್ತೋಗ್ಬಿಡುತ್ತೆ, ಮಳೆಗಾಲದಲ್ಲಿ ಸ್ವಲ್ಪ ಇರುತ್ತೆ. ಸಣ್ಣ ಹೆಸರು ಹೌದೌದು. ಅದು ಪೂರಾ ವ್ಯೂ, ಅದ್ರ ಸರೌಂಡಿಂಗ್ ಸೇಮ್ ಅದೇ ತರ ಇಲ್ಲಿ ಇರೋದಕ್ಕೆಲ್ಲ ಅದೇ ವೈಬ್ರೇಷನ್. ಎರಡೂ ಕಡೆ ನದಿ ತರಾನೇ ಒಟ್ಟಾರೆಯಾಗಿ ಅದನ್ನ ಕೆರೆ ಇದೆ. ಸುತ್ತಲೂ ಬೆಟ್ಟ, ಒಂದು ವ್ಯೂ ಮಾತ್ರ ಬಾರಿ ಚೆನ್ನಾಗಿ ಬರ್ತದೆ. ಅದು ದೊಡ್ಡದ ಮೇಲೆ ಅದು ಇದಕ್ಕೆ ಸಂಬಂಧಪಟ್ಟಿದ್ದ
ಇಲ್ಲಿ ಮೇಲೆ ಲೆಫ್ಟ್ ಸೈಡ್ ಮೇಲೆ ಹತ್ತೋದ್ರೆ ನಿಮ್ಗೆ ಕಾಣಿಸ್ತದೆ. ಇದಕ್ಕೆಲ್ಲ ನಮ್ಮ ಕಮಿಟಿ ಸ್ಫೂರ್ತಿ ನೋಡ್ರಿ ಸ್ಫೂರ್ತಿ ಕೊಟ್ಟ ಈ ಟೋಟಲ್ ಪೂರ್ತಿ ಇದು ಇರೋದೇ ಎಲ್ಲ ಕಮಿಟಿ ಅವ್ರ ಮೇಲೆ ಇಷ್ಟೆಲ್ಲ ಉತ್ಸಾಹ ಮತ್ತು ಸಹಕಾರ ಮನೋಭಾವ. ಅವ್ರದೇ ರೀ. ಮಾಲಾ ಆತು ಪೂಜಾ ಆತು ದೈವ ಶಕ್ತಿ ಎಲ್ಲ ಒಳಗಡೆ ಇದೆ. ಕಮಿಟಿ ಅವರೆಲ್ಲ ಇಬ್ರು ರೀ. ಉತ್ಸಾಹ ಮೇನ್. ಒಬ್ರು silent. ವೈಲೇಟ್ ಇವ್ರು ಪೂಜೆ ಮಾಡೋ ಟೈಮ್ನಾಗ ಇನ್ನೂ ಪ್ರವೀಣ್ ಸರ್ ಭಾಳ ಇದಿತ್ತು. ಅವ್ರಿಗೆ ಅಲಂಕಾರ ಎಲ್ಲ ಚೇಂಜ್ ಆಗಿದೆ ಇವ್ರು ಬಂದ ಮೇಲೆ. ಫುಲ್ ಅಲಂಕಾರ ಚೇಂಜ್ ಮಾಡಿ ಮೊದಲು ಸಿಂಪಲ್ ಆಗಿ ಕಾಣಿಸ್ತಿದ್ವಿ. ಸಿಂಪಲ್ ಅಲಂಕಾರ ಇತ್ತು. ಇವ್ರು ಬಂದ ಮೇಲೆ ಒಂಥರ ಸ್ಪೆಷಲ್ ಅಲಂಕಾರ. ಇಷ್ಟು ನೀವೇ ತಮ್ಮ ಹೆಸರು ಏನ್ ಹೇಳಿದ್ರಲ್ಲ? ಡಾಕ್ಟರ್ ಪ್ರವೀಣ್ ಅಂತ ಹೇಳಿ. ವೃತ್ತಿಯಲ್ಲಿ ನೀವು ಹೋಯ್ತೀರಾ? ದೇವಸ್ಥಾನ ಇದು ಸ್ಪೆಷಾಲಿಟಿ ಅಂದ್ರೆ ಎಲ್ಲಾ ಕಡೆ ಶಿವಲಿಂಗ ಎರಡು ಸ್ಟೆಪ್ ಪಾಣಿಪೀಠ ಒಂದು ಸ್ಟೆಪ್ ಬ್ರಹ್ಮಸ್ಥಳ. ಈ ಶಿವಲಿಂಗ ಏನಂತಂದ್ರೆ 3 ಸ್ಟೆಪ್. ಇದು ತುಂಬಾ ವಿರಳ. ಆಮೇಲೆ ಇನ್ನೊಂದು ಏನಂದ್ರೆ ಶಿವಲಿಂಗ ಮೇಲಿನ ಲಿಂಗಕ್ಕೂ ಕೆಳಗಿನ ಪಾಣಿಪೀಠ ಕಲರ್ ಚೇಂಜ್. ಒಂದು ಸೋಪ್ ಸ್ಟೋನ್ ಅಂತ ಕೆಳಗಿನ ಮೇಲಿನ ಡೋಲಮೈಟ್ ಸ್ಟೋನ್ ಅಂತ. ಆ ಡೋಲಮೈಟ್ ಸ್ಟೋನ್ ಸುತ್ತಮುತ್ತ ಏನು ಸಿಗಲ್ಲ, ತುಂಬಾ ರೇರ್. ಡೋಲಮೈಟ್ ಸ್ಟೋನ್ ಅಂದ್ರೆ ಈಗ ಬ್ಲಾಕ್ ಕಲರ್ ಲಿಂಗ ಬರ್ತದೆ, ತುಂಬಾ ಹಾರ್ಡ್ ಅದು, ತುಂಬಾ ಹಾರ್ಡ್ ಸ್ಟೋನ್. ಆಮೇಲೆ ಇನ್ನೊಂದು ಏನಂದ್ರೆ ಲಿಂಗ ಅಬ್ಸರ್ವ್ ಮಾಡ್ತಾ ಇರೋದು ಯಾವಾಗ ಬೆಳೀತಾ ಇದೆ, ಪ್ರತಿ ವರ್ಷ ಬೆಳೀತಾ ಉದ್ದ ಆಗ್ತಾ ಇದೆ. ಲಿಂಗ ಮಾತ್ರ ಉದ್ದ ಆಗ್ತಾ ಇದೆ. ಯಾರು ನಡ್ಕೊಂತಾರೋ ಆದಷ್ಟು ಬೇಗ ಶೀಘ್ರ ಫಲದಾಯಕ. ಮದುವೆ ಆಗದೆ ಇರೋದೇ, ಮಕ್ಕಳಾಗದೆ ಇರೋದೇ ಶೀಘ್ರ ಫಲದಾಯಕ. ಇಷ್ಟಾರ್ಥಗಳು ನೆರವೇರ್ತವೆ. ಈ ಪೂರ್ತಿ ಪೂಜೆ ಮತ್ತು ಇದು ಎರಡು ಇದು ಮಾಡ್ತೀರಾ? ಅಲಂಕಾರ ಪೂಜೆ ಕಾಲಭೈರವ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮನೆ ಸರ್. ಅಷ್ಟು ಕಂಡು ಸಾಲ ಸರ್ ಪೂಜೆ ಹೋಮ ಎಲ್ಲ ಮಾಡಿಸ್ಕೊಡ್ತಾರೆ. ನಮ್ಗೆ ಸುಮಾರು ಜನ ಬಂದು ನಮ್ ಇಷ್ಟು ವರ್ಷ ನೆರವೇರಿಲ್ಲ, ಇವ್ರು ಪೂಜೆ ಹೋಮ ಮಾಡಿದ್ಮೇಲೆ ನಮ್ದು 1 ವಾರದ ಒಳಗೆ ಈ ತರ ಕಾರ್ಯಸಿದ್ಧಿ ಆಯ್ತು, ಇನ್ನೊಂದ್ ತಿಂಗಳು ಆಯ್ತು ಅಂತ ಸುಮಾರು ಜನ ನಮ್ಮ ಹತ್ರ ಬಂದು ಹೇಳ್ತಾರೆ. ಆ ತರ ಪವಾಡ ಆಗುತ್ತೆ. ಇದು ಕಂಟಿನ್ಯೂ ಈ ರೊಟೇಷನ್ ಹಂಗೆ ಏನ್ ಹೇಳ್ತಾರ್ರಿ, ಅದನ್ನ ಇನ್ನೊಂದು ಏನ್ ಹೇಳ್ತೀವಿ ನಾವು, ಸಂಕಲ್ಪ ಶಕ್ತಿ ಜೊತೆಗೆ ಅದೆಲ್ಲ ಅದನ್ನ ನಾವೇನು ಹೋಮ ಹವನ ಅಂತಂದ್ರಲ್ಲ, ಹಿಂದಿನ ಇದ್ರಲ್ಲಿ ಕೂಡ ಅದನ್ನ ಪಾಸಿಟಿವ್ ವೈಬ್ಸ್ ಕಂಟಿನ್ಯೂ ಅದನ್ನ ಮೇಂಟೈನ್ ಆಗ್ತಿತ್ತು. ಸೋಮವಾರ ಅಂತ ಬರ್ತದೆ, ಆಮೇಲೆ ಮತ್ತೆ ಅಮಾವಾಸ್ಯೆ ಅಂತ ಬರ್ತದೆ, ವಿಶೇಷ ದಿನಗಳು ಬರ್ತಾವೆ. ಅಷ್ಟು ಕಂಪ್ಲೀಟ್ ಅದನ್ನ ಏನ್ ಹೇಳ್ತಾರ್ರಿ, ಎಷ್ಟೋ ವರ್ಷ ಆದ್ಮೇಲೆ ಆ ದೇವಸ್ಥಾನ ಬರೀ ಮೊದಲು ಒಂದು ಕಲ್ಲು ಇರ್ತದಂತ. ಈಗ ಇಲ್ಲಿ ಇದು ಮಾಡ್ತಾರಲ್ಲ ಅಯೋಧ್ಯೆ ಅದೆಲ್ಲ, ಆ ನಂತರ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅದನ್ನ ಆಕ್ಟಿವ್ ಆಗ್ತದೆ. ಬಟ್ ಈಗ ಎಲ್ಲರೂ ವೈಟ್ ತುಂಬೋದ್ರಿಂದ ಮತ್ತೆ ಅಲ್ಲೆಲ್ಲ ಆಟೋಮೆಟಿಕ್ ಹೋಮ ಹವನಗಳಾಗೋದ್ರಿಂದ ಕಾರ್ತಿಕನು ಗ್ರ್ಯಾಂಡ್ ಆಗಿ ಮಾಡ್ತೀವಿ. ನೋಡ್ರಿ ಅದು ಹೇಳಿ ಮಾಡಿಸ್ದಂಗೆ ಪೂರ್ತಿ ಊರ್ ಹೊರಗಿದೆ, ಎಷ್ಟು ಕಾಮ್ ಆಗಿ, ಎಷ್ಟು ಸೈಲೆಂಟ್ ಆಗಿ, ಕೂಲ್ ಆಗಿ ವಾತಾವರಣ ಎಲ್ಲ. ಹೆಂಗಂದ್ರೆ ಸ್ಟೂಡೆಂಟ್ಸಿಗೆ ಒಳ್ಳೇದು, ಆನಂತರ ವಯೋವೃದ್ಧರಿಗೆ, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಅನುಕೂಲಕರ ವಾತಾವರಣ. ಶಿವರಾತ್ರೀಶ್ವರ ಗುಡಿ ಆದವಾಗಿಂದ ಇಲ್ಲಿ ಇರೋ ರೋಡಲ್ಲಿ ಬರೋ ಗುಡಿ ಇದೆಯಲ್ಲ, ವೀರಭದ್ರೇಶ್ವರ ಗುಡಿ, ಇನ್ನೊಂದು ಆಂಜನೇಯ ಗುಡಿ, ವಡಕರಾಯನ ಗುಡಿ, ಅವೆಲ್ಲ ಈಗ ಇಂಪ್ರೂವ್ಮೆಂಟ್ ಆಗಿದೆ ನೋಡ್ರಿ. ಇನ್ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಇದಾಗ್ತಿರಿ ಗವಿ ಮಠದ ಸರಿಸಮಾನವಾಗಿ. ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಯುನೆಸ್ಕೋ ಪ್ರಾಜೆಕ್ಟ್ ಸೇರಿದವ್ರು. ಯುನೆಸ್ಕೋ ಅಂತಂದ್ರೆ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಇಟ್ಗಿ ಮಹಾದೇವ ಟೆಂಪಲ್ ಅದು ಎಕ್ಸ್ಪ್ಲೋರ್ ಮಾಡಿದ್ವು. ಈಗ ಕಿಲೇಗುಡ್ಡ, ಆನಂತರ ಮೂರೇರು ಬೆಟ್ಟ ಅಂತ ಬರ್ತೈತಿ, ಚಿಕ್ಕಬೆಣ್ಕ ಹಿರೇಬೆಣ್ಕಲ್ಲು, ಆನಂತರ ಕಿಸ್ಕಿಂದ ಅಂಜನಾದ್ರಿ ಬೆಟ್ಟ ಅಂತೂ ಆಂಜನೇಯನ ಇದು ಹುಟ್ಟಿರೋದು. ಆನಂತರ ಅದೆಲ್ಲ ಅಷ್ಟು ಪ್ಲೇಸ್ಗಳು. ಹಾಗಾಗಿ ಇದು ನಮ್ಮ ಕೊಪ್ಪಳ ಅಂತಂದಾಗ ಆಟೋಮೆಟಿಕ್ ಆಗಿ ಈಗಿನ ಅಶೋಕನ ಶಾಸನಗಳು ಎಲ್ಲ ಇದಾವ, ಮತ್ತೆ ಇವೆಲ್ಲ ಈ ಒಂದೇ ಬೆಟ್ಟಕ್ಕೆ ಹೊಂದ್ಕೊಂಡೇ ಇರೋದ್ರಿದ್ದಾರೆ. ಆಮೇಲೆ ಈಗ ಆಟೋಮೆಟಿಕ್ ಅಷ್ಟು ವರ್ಷದ ಇದು ಒಂದು ಜೀರ್ಣೋದ್ಧಾರದ ನಂತರ ಬಹಳ ಇಂಪ್ರೂವ್ಮೆಂಟ್ ಆಗಿದೆ. ಹಾಗಾಗಿ ಇನ್ಮೇಲೆ ಭಾರಿ ಫಾಸ್ಟ್ ಆಗಿ ಇದಾಗ್ತದೆ. ಇನ್ನು ನೋಡ್ರಿ ನಮ್ಮ ಕನ್ನಡಿಗರೆಲ್ಲ ವರ್ಲ್ಡ್ ವೈಡ್ ಇದಾರೆ. ಈಗ ಬಸವಣ್ಣವ್ರು ಇದಿಲ್ಲ, ಇಂಗ್ಲೆಂಡು, ಆಮೇಲೆ ಲಂಡನ್ ನಲ್ಲಿ ಥೇಮ್ಸ್ ನದಿ ದಂಡೆಯಲ್ಲಿ ಅವ್ರ ಪುತ್ಥಳಿಗಳು ಅನಾವರಣ ಮಾಡಿದ್ದಾರೆ. ಅಮೆರಿಕದಲ್ಲಿ ಆತರ ಇನ್ನು ಎಲ್ಲಾ ಕಡೆಯಿಂದಾನು ಫಂಡ್ ಬರ್ತದೆ. ಫಂಡ್ ಬರುತ್ತಾ ಈ ಮಾಡೋರು ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು.
ಆಗ ಮಾಡ್ಕೋತಾನ ನಮಗೆ ಹೇಳ್ತಾನಷ್ಟೇ ಒಂದು ಮಾಡಪ್ಪ ಅಂತ ಹೇಳ್ತಾನೆ ಅದು ತಾನೇ ಮಾಡಿಸ್ಕೋತಾನೆ. ಆ ಸ್ಥಿತಿಯಲ್ಲಿ ನಾವು ಇದ್ದೀವಿ. ಯಾವುದೇ ದುಡ್ಡಿನಲ್ಲಿ ನಮ್ಗೆ ಕೊರತೆ ಇಲ್ಲ. ಅದು ಹೆಂಗೋ ಮನಸ್ಸಿನಿಂದ ಬರುತ್ತೆ, ಮನಸ್ಸಿನಿಂದ ಆ ಕೆಲಸ ಆಗಕತ್ತಿದೆ ಇವತ್ತಿನವರೆಗೂ. ಈ ಪ್ರಸಾದದ ನೋಡ್ರಿ ನಮಗೆ ಮೊದಲು ಈ ಸಣ್ಣದಾಗಿತ್ತು, ಈಗ ಇದು ಮಾಡ್ತಾ ಇದೀವಿ. ಅದು ಹೆಂಗ ನಿಭಾಯಿಸ್ತಾನೋ ದೇವರಿಗೆ ಗೊತ್ತು. ನಂತರ ಜನನು ನಮಗೆ ಅಷ್ಟು ಭಕ್ತಿ ಭಾವದಿಂದ ನಮಗೆ ಅದು ಕಾಣಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಿಂಗಾಗಿ ನಮ್ಗೆ ಅದು ಏನು ಅದು ಹೇಳಲಿಕ್ಕೆ ಆಗಲ್ಲ. ಪ್ರತಿ ಅಮಾಸೆಗೆ ಫೋನ್ ಮಾಡಿ ಎಲ್ಲರೂ ಕರಿತಿದ್ರು, ಬರ್ರಿ ಪ್ರಸಾದಕ್ಕೆ ಬರ್ರಿ ಅಂತ. ಇವಾಗ ಕರಿಯೋದು ಬೇಕಾಗಿಲ್ಲ. ನೋಡ್ರಿ, ಕೆಲವು ಕೆಲಸಗಳು ಹೆಂಗಿರ್ತಾವಂದ್ರೆ ಕಷ್ಟಪಟ್ಟು ಮಾಡುವ ಕೆಲಸಗಳಿದ್ರೆ ನಾವು ಏನಾದರೂ ಹೇಳಿ ತಪ್ಪಿಸ್ಕೊಳ್ತೀವಿ. ಹಾಗೆ ನಾವು ಇಷ್ಟಪಟ್ಟು ಮಾಡುವ ಕೆಲಸಗಳು ಏನೇ ಇದ್ರೂ ಕೂಡ ಕಷ್ಟವೆನಿಸೋದಿಲ್ಲ. ನಾವೆಲ್ಲ ಕೆಲಸಗಳನ್ನು ಬದಿಗೊತ್ತಿಕೊಂಡು ಬಂದು ಮಾಡ್ತೇವೆ. ಹಾಗೆ ಇಷ್ಟಪಟ್ಟು ಸಂಪೂರ್ಣ ಮನಸ್ಸಿನಿಂದ ಶ್ರದ್ಧೆಯಿಂದ ಮಾಡುವ ಕೆಲಸಗಳಿಗೆಲ್ಲ 200% ಸಕ್ಸಸ್ ಗ್ಯಾರಂಟಿ. ಅಂದರೆ 200% ಜಯ ಕಟ್ಟಿಟ್ಟ ಬುತ್ತಿ. ಅಂದರೆ ಆ ಕೆಲಸದಲ್ಲಿ ಗೆಲುವು ಖಂಡಿತ ಲಭಿಸುತ್ತದೆ ಅಂತ ಅದರ ಅರ್ಥ. ಆಮೇಲೆ ಡೆವಲಪ್ ಮಾಡಿದವ್ರು ಪೇಂಟ್ ಹಚ್ಚಿದ್ರು ಅಷ್ಟೇ. ಅದನ್ನ ಪೇಂಟ್ ಎಲ್ಲ ಕ್ಲಿಯರ್ ಆ ಕೆಮಿಕಲ್ ಇದರಿಂದ ರಿಮೂವ್ ಮಾಡಿದ್ರು, ಸುಣ್ಣ ಅದೆಲ್ಲ ಸುಣ್ಣ ತೆಗ್ದು ಸುಣ್ಣ ಹಚ್ಚಿದ್ರಿ, ಸುಣ್ಣ ತೆಗ್ದೇವ್ ಬಿಟ್ರೆ ಬೇರೆ ಏನಿಲ್ಲ. ಇದು ಸುಣ್ಣ ಹಚ್ಚಿದಾಗೇನ್ರಿ, ಇದು ಸುಣ್ಣ ತೆಗ್ದಾಗೇನ್ರಿ. ಈಗೆಲ್ಲ ಇತ್ತೀಚೆಗೆ ಇದು ಪೂರ್ತಿ ಅವಾಗಿನ. ಶ್ರೀ ಶಿವರಾತ್ರೀಶ್ವರ ದೇವಸ್ಥಾನ ಕಮಿಟಿಯಲ್ಲಿರುವ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ, ಒಟ್ಟಾರೆಯಾಗಿ ಈ ಕಮಿಟಿಯಲ್ಲಿರುವ ಸರ್ವ ಸದಸ್ಯರೆಲ್ಲರಿಗೂ ಹೃತ್ಪೂರ್ವಕ ಅಂದರೆ ಹೃದಯಪೂರ್ವಕ ಧನ್ಯವಾದಗಳನ್ನು ನನ್ನ ಪರವಾಗಿ ಹಾಗೂ ಎಲ್ಲ ಸ್ನೇಹಿತರ ಪರವಾಗಿ ಮತ್ತು ಶ್ರೀ ಶಿವರಾತ್ರೀಶ್ವರ ಭಕ್ತವೃಂದದ ಪರವಾಗಿ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ಸ್ನೇಹಿತರೆ. ಹಾಗೆಯೇ ನೀವು ಕೂಡ ಶ್ರೀ ಶಿವರಾತ್ರೀಶ್ವರ ದೇವಸ್ಥಾನಕ್ಕೆ ಬಂದು ತಮ್ಮ ತನು ಮನ ಧನಗಳಿಂದ ಸೇವೆ ಸಲ್ಲಿಸಿ ಶ್ರೀ ಶಿವರಾತ್ರೀಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಸ್ನೇಹಿತರೆ. ಇಲ್ಲ, ಒಂದು ನಿಮಿಷ.